श्री चाणक्य माता की जय। ಎಲ್ಲೋ ಸಂಗೀತಗಾರ ಚಿರೋಮಣಿ ಹೇಳಿದಲ್ಲಿ ಮಾತಾಡಿದ್ರೆ ಮಾತಿವೆಲ್ಲ ಯಾರಿಲ್ಲ ಹೇಳುವಂತದಾಗು ಸಂಗೀತಗಾರ ಚಿರೋಮಣಿ ದೊಡ್ಡ ರಾಜರಿದ್ದಾರೆ ಇನ್ನೊಂದು ಬಿಡದಾಗಿ ಮಾತಾಡ್ತಾರೆ ಏ ಬುದ್ಧಿ ಹೇಗೋ ಕಾಳಿನಂತ ಹಲ್ಲಕ್ಕಿಸವರು ಅಂತವ್ರ ಬಲಿಗೆ ಬಂದು ನಿಂತು ಮಾತನಾಡಿಸಿಕೊಳ್ಳುವ ತಾವುದಾರ ಪಂಡ ಹೆಂಡರಾಜಾರ ಗಂಡ ಏ ದೇವ ನಮ್ಮ ಹೆಸರು ಏನೆಂದರೆ ಸಾಧಕ ಸಾಧಿ ಎಂತ ಸಾಧಿ ಗಣಕಿ ಸಾಧಿ ಎಂತ ಗಣಕಿ ಹಾಲ ಗಣಕಿ ಎಂತ ಹಾಲ ಎಮ್ಮೆ ಹಾಲ ಎಂತ ಎಮ್ಮೆ ಮೋಜಮ್ಮೆ ಎಂತ ಮೋಜ ಗಿಣಿ ಮೋಜ ಎಂತ ಗಿಣಿ ಮಾತೇನ ಗಿಣಿ ಎಂತ ಮಾತ ಬಂಡಿ ಮಾತ ಎಂತ ಬಂಡಿ ತೇಲ ಬಂಡಿ ಎಂತ ತೇಲ ನಿಂಬೆ ತೇಲ ಎಂತ ನಿಂಬೆ ಗಾಜಾ ನಿಂಬೆ ಎಂತ ಗಾಜಾ ಆನೆ ಗಾಜಾ ಎಂತ ಕಾಡಾನಿ ಎಂತ ಮೆತ್ತಿ ಸೂಡ ಇಂಥವ್ರು ಬಂದು ನಿಂತು ಮಾತಾಡ್ಕೊಂಡ ಹೆಂಡರಾಜಾರ ಗಂಡ ಕೇಳುವ ಸ್ವಲ್ಪ ಸಮಾಧಾನವನ್ನು ಚೆನ್ನಾಗಿ
ಶಬಾಷ್ ಸಾರಥಿ ರಾಜೇಂದ್ರ ಭೂಪತಿ ಅಂದವರ ಮೊಂಡಿಗಳ ಕತ್ತರಿಸಿ ಹೈಗಬ ಹೈಗಬ ಸಾರಥಿ ರಾಜೇಂದ್ರ ಭೂಪತಿ ಕಪ್ಪ ಕಾಣಿಕೆಯನ್ನು ತೆಗೆದುಕೊಂಡು ಹೈಗ್ ಸಾರಥಿ ಆ ಮಲ್ಲೇಶ್ವರದಿಂದ ಆ ಶ್ರೇಷ್ಠವಾದ ಶಬಾಷ್ ಐಕಾವತಿ ಪಟ್ಟಣಕ್ಕೆ ಅರಸನಂತೆ ಕರೆಯುವ ಶಬಾಷ್ ಐರಾವಣ ಅತಿ ಜಾಗೃತಿ ಐರಾವಣ ಮಹಾರಾಜ ಆದರೆ ಬಹಳ ಸಾಧವಾಯ್ತು ಕೊಟ್ಟಂತ ಮಂದಿಗೆ ಅತ್ಯಾಂತವಾಯ್ತು ನಮ್ಮ ರಾಜ್ಯ ಮಂದಿರವಿರುವ ಸಭಾ ಮಂದಿರಕ್ಕೆ ಬಂದು ಕಾಣುವನ್ರಿ ಗೊತ್ತೇ ರಾಜೇಂದ್ರ ಭೂಪತಿ ನೆರೆದಿರುವ ಸಭಾಮಂದಿರಕ್ಕೆ ಬಂದ ಕಾರಣವೇನೆಂದರೆ ಶಬಾಷ್ ನಮ್ಮ ದೇಶ ಪ್ರಜಾ ಪರಿವಾರದ ಹೈಕಪ್ಪ ಕೇಳಿಕೊಳ್ಳೋದಕ್ಕೆ ಅತಿ ಜಾಗೃತಿ ಬಂದರೆ ಬಹಳ ಸಾಧವಾಯ್ತು ಅದೇ ಸ್ವಲ್ಪ ಮೋಟಮನಾಗಿ ತಂದೆ ಗಾಬ್ರಿ ದಾರ ಬಂದವರು ಸ್ವಾಮಿ ಎಂದು ವಿಚಾರಿಸ ಎಲೇ ಸಂಗೀತಗಾರ ಶಿರೋಮಣಿ ಒಂದು ವೇಳೆಯಲ್ಲಿ ಮಾತಾಡ್ಸಿದ್ರೆ ಮಾತುವಿಲ್ಲ ಮಾತಿನ ಪ್ರಸಂಗವಿಲ್ಲ ಇವರು ದಾರ್ಯಾರು ದಾರಿಲ್ಲ ಒಂದು ವೇಳೆಯಲ್ಲಿ ನೀನೇ ವಿಚಾರ ಮಾಡಪ್ಪ ಸಂಗೀತಗಾರ ಶಿರೋಮಣಿ ಅವರಾದ್ರೆ ದೊಡ್ಡ ದೇವರಂತ ಕಾಣಬಹುದು ಇನ್ನೊಂದು ಬಿರುದಾಗಿ ಮಾತಾಡ್ಸ್ರಿ ಬುದ್ಧಿ ಅಯ್ಯ ರಾಣಿಯ ಕಂದ ಮೈಸೂರಿಗೆ ಜನಿಸಿ ಬಂದ ಟಿಪ್ಪು ಸುಲ್ತಾನಿ ಪುಂಡ ಬ್ರಿಟಿಷರಿಗೆ ಗಂಡ ಹೇಗೆ ಮೈಸೂರ ಅರಮನೆ ಚಂದ ಬಂಗಾರದ ಅಂಬಾರಿ ಚಂದ ಅಂತ ಅಂಬಾರಿ ಮೇಲೆ ಕುಳಿತು ರಾಜ್ಯ ಬಾಳುವಂತ ನಿಮ್ಮಂತ ರಾಜ್ಯರು ಚಂದ ಹೇಗೆ ಏ ದೇವ ಅಂದ ಚಂದದ ರೂಪವನ್ನು ತಾಳಿಕೊಂಡು ಶಾಬಸ್ ಕೈಯಲ್ಲಿ ಆಯುಧ ಹಿಡಿಕೊಂಡು ಮೈ ಮೇಲೆ ಜರ್ತಾರ ಸಾಮಾನುಗಳು ಹಾಕಿಕೊಂಡು ಕೈಯಲ್ಲಿ ಕಟಾರಿ ಹಿಡಿದುಕೊಂಡು ಇಂಥ ಭವ್ಯವಾದ ತುಂಬಿದ ಮಂಟಪ ಮೇಲೆ ಸಣ್ಣ ಸಣ್ಣದಿ ಸದ್ದು ಮಾಡುತ್ತಾ ಬಂದು ಕುಳಿತವರು ತಾವುದಾರದರಿಯೇ ಈ ಮೂರು ಲೋಕದಲ್ಲಿ ನಿಮಗೆ ಯಾರು ಸರಿ ಶಾಬಾಷ್ ರಾಜೇಂದ್ರ ಭೂಪತಿ ಶಾಬಾಷ್ ಸೂರ್ಯ ಪ್ರಕಾಶನಂತೆ ತೇಜಿಸುವ ಮಾತನಾಡಿಸಿ ಕೇಳುವ ನೀನುದಾವಲ್ಲ ಶಂಡ ಓ ದೇವ ನಮ್ಮ ನಾಮವೇನೆಂದರೆ ವಾರಿದೇವಿಗೆ ಹೊರಸ ಹಾಕಿ ಮಾನಗೇಡಿಗೆ ಮಂಚ ಹಾಕಿ ಕಳಗೇಡಿಗೆ ಕುರ್ಚಿ ಹಾಕಿ ಸುಳ್ಳು ಹೇಳೋನಿಗೆ ಸುಣ್ಣ ಬಡಿದು ಖರೆ ಹೇಳೋನಿಗೆ ಕಡಿಯ ಕಟ್ಟಿ ಊಚ ಮಂದಿಗೆ ನೀಚ ಮಾಡುವ ನೀಚ ಮಂದಿಗೆ ಊಚ ಮಾಡುವ ಪುಟಾಣಿ ತಿನ್ನುವ ಫಟಿಂಗ ಸಾರಥಿ 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 ಅನ್ನೋರು ತಾವುದಾರ ಪುಂಡ ಹಿಂಡ ವೈರಿಗಳ ಗಂಡ ರಾಜೇಂದ್ರ ಭೂಪತಿ ಕೊಟ್ಟು ಹೇಳುವಂತವನ ಶಸ್ತ್ರವನ್ನು ವಿಸ್ತರಿಸಿ ಝಳಪಿಸಿ ಬಿಡಬೇಕು ದಿಕ್ಕು ಮಾರಕರು ದಿಕ್ಕು ದಿಕ್ಕಿಗೆ ಓಡಿ ಹೋಗುವ ಶಹಬಾಷ್ ದಿಕ್ಕು ಮೀರಿದ ವೈರಿಗಳಿಗೆ ಧಕ್ಕೆಯನ್ನು ಕೊಟ್ಟರು ಬೆದ್ದು ಬಕ್ಕನ ಬಾಯಿ ಬಚ್ಚೆ ಸಾರಥಿ
ರಾಜೇಂದ್ರ ಭೂಪತಿ ಶಹಬಾಷ್ ಪ್ರಾಕ್ರಮಿಗಳ ಮಿಂಡ ಐಗಪ್ಪ ಪಟ್ಟಣಕ್ಕೆ ಅರಸನಾಗಿ ಮೆರೆಯುವ ಶಹಬಾಷ್ ಮೈರಾವಣನ ಅನುಜನಾದ ಐಗಪ್ಪ ಉಂಡ ಮೈರಾವಣನಿಂದ ಜಯದಾರಿ ಬಳಸುವಂತವರಾದ ಸಾರಥಿ ಬುದ್ಧಿಯಲ್ಲಿ ಭಾರತಿ. ಓಹೋ ಪುಂಡ ಮೈರಾವಣ ಮಹಾರಾಜರಾದ್ರೆ ಬಹಳ ಸಹಜವಾಯ್ತು. ಕುಳಿತಂತ ಮಂದಿಗೆ ಅತ್ಯಾನಂದವಾಯ್ತು. ತಮ್ಮ ಇರುವ ರಾಜ್ಯ ಮಂದಿರವನ್ನು ಬಿಟ್ಟು ಕುಳಿತಿರುವ ಸಭಾ ಮಂದಿರಕ್ಕೆ ಬಂದ ಕಾರಣವೇನ್ರಿ ಬುದ್ಧಿ? ಸಾರಥಿ ರಾಜೇಂದ್ರ ಭೂಪತಿ ಇವ ನಮ್ಮ ಮೈಕಾವತಿ ಪಟ್ಟಣವನ್ನು ಬಿಟ್ಟು ಸುಂದರವಾದ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಐಗಪ್ಪ ಎನ್ನ ಆಗ್ರಜನಾದ ಐರಾವಣ ಮಹಾರಾಜರು ಹರ್ಷಿತ ಕಾರಣಕ್ಕೆ ಮರಣವಾಯಿತರ ಸಾರಥಿ ದರ್ಶನಕ್ಕೆ ಅಂದ್ರೆ ಬಹಳ ಸಹಜವಾಯ್ತು. ಮುಂದೆ ಆಜ್ಞೆಯಲ್ಲಿರುವುದು ಹೇಳುವಂತವರಾದ್ರೆ ಅಷ್ಟೈಶ್ವರವಾಗಿ ಹೇಳುವಂತವರಾಗ ಮಂತ್ರಿ ಸ್ವತಂತ್ರಿ ನೋಡುವಂತ ರಾಜೇಂದ್ರ ಚತುರ್ ಚಂದ್ರ ಈ ಪತ್ರವನ್ನು ಬರೆದು ಕೊಟ್ಟಿರುವ ಇದರಲ್ಲಿ ಏನು ಮಜಕೂರು ಇರುವುದು ಅದು ಎನ್ನ ಮುಂದೆ ಚೆನ್ನಾಗಿ ಹೇಳುವಂತವ್ರು ಶುಂಭ ಸಮಸ್ತ ಮಂಗಲ ರಾಜ್ಯಾಧಿರಾಜ ಮರ್ತಂಡ ರಾಜ್ಯವೇ ಗಂಡಗಲಿಗಳ ಗಂಡ ಪ್ರಚಂಡ ಲಂಕಾವತಿ ಪಟ್ಟಣದ ರಾಜರಿಗೆ ಲಂಕಾ ಪಟ್ಟಣದಿಂದ ರಾಜ್ಯ ರಾಜೇಶ್ವರನ ಮಾಡುವ ಆಶೀರ್ವಾದಗಳು ಪರವಾಗಿ ನಿಮಗೆ ಈ ಪತ್ರವನ್ನು ಬರೆಯಲಕ್ಕೆ ಕಾರಣವೇನೆಂದರೆ ಹಿಂದಕ್ಕೆ ಜನಕರಾಜನ ಮನೆಯಲ್ಲಿ ಸೀತೆ ಸಂಹಾರ ಕಾಲಕ್ಕೆ ನನಗೂ ಮತ್ತು ನರಮಾನವನಾದ ರಾಮನಿಗೂ ಬಿದ್ದ ಪಂಥವು ನಿಮಗೆ ಗೊತ್ತಿರುವುದಲ್ಲ. ಆ ಪಂಥದ ಸಲುವಾಗಿ ಸೀತೆಯನ್ನು ಕಪಟತನದಿಂದ ತಂದು ಇಟ್ಟಿರುವುದು. ಇದು ಅಲ್ಲದೆ ಆ ಗತಿಗಾಡಿಯಾದ ರಾಮ ಲಕ್ಷ್ಮಣರು ಜಾಮವಂತ ನಳ ನೀಳ ಕಪಿಗಳೆಲ್ಲ ನಮ್ಮ ಲಂಕಾ ಪಟ್ಟಣವನ್ನು ಸುಟ್ಟು ಹಾಳು ಮಾಡಿರುವುದು. ಇದು ಅಲ್ಲದೆ ನಿನ್ನಿನ ಯುದ್ಧದಲ್ಲಿ ಎಲ್ಲ ಮಗನಾದ ಇಂದ್ರಜಿತನು ಮತ್ತು ಅನುಜನಾದ ಕುಂಭಕರ್ಣ ಮಡಿದು ಹೋದರಲ್ಲ. ನಿನ್ನಿನ ಯುದ್ಧದ ವರ್ತಮಾನ ಹೀಗಾದ ಕಾರಣ ನಿಮಗೆ ಪತ್ರವನ್ನು ಬರೆದಿರುವುದು. ನೀವಿಬ್ಬರು ಬಂದು ಆ ಅದಮರ ಸೊಕ್ಕವನ್ನು ಮುರಿಯಬೇಕು ಹೇಳಿ ಅಂದರೆ ಅದೇನು ಹರಿಸಿಂದ ಹೇಳುವಂತವನಾಗು.
ಲಕ್ಷ್ಮಣನಿಗೆ ಶರ ಹಿಡಿದು ತರುವೇನೋ. ರಾಮ ಲಕ್ಷ್ಮಣನಿಗೆ ಶರ ಹಿಡಿದು ತರುವೇನೋ. ರಾಮ ಲಕ್ಷ್ಮಣನಿಗೆ ಶರ ಹಿಡಿದು ತರುವೇನೋ. ರಾಮ ಲಕ್ಷ್ಮಣನಿಗೆ ಶರ ಹಿಡಿದು ತರುವೇನೋ. ಆಕಾಶಕ್ಕೆ ಹಾರಿಸಿ ಬಿಡುವಂತವ್ರು ನಡೆಯುವಂತವ್ರು ಯಾವ ಭಾನುಕುರ ತೇಜ ತಮ್ಮನ ಬುದ್ಧಿಗೊಂದು ಅವರನ್ನು ಮಾತಾಡಕ್ಕೆ ಶಾಪ ಶಾಪ ಹಬ್ಬದ ಊಟವನ್ನು ಹಾಕು ಯಾರಾದರೂ ಬಿಡಿಸಿಕೊಳ್ಳಲಿಕ್ಕೆ ಬಂದರೆ ಅವರ ಮಸ್ತಕವನ್ನು ಕತ್ತರಿಸಿ ಅಗ್ನಿ ಜ್ವಾಲವನ್ನು ಹಾಕುವ ಅಣ್ಣನೇ. ಭೂಭಾಗಕ್ಕೆ ಹೋಗಬೇಕಾಗಿರುವುದು ಅಷ್ಟ ಸೈನ್ಯವನ್ನೆಲ್ಲ ಸಿದ್ಧಪಡಿಸು ಮಂತ ಜಾನುವಂತ ಇವರ ಎಲ್ಲರಿಗೆ ಭಂಗಪಡಿಸಿ ಮತ್ತು ತಡು ಬಂಧನಗಳಲ್ಲಿ ಇವರೆಲ್ಲರನ್ನ ಕೂಡಿ ಸೆರೆಮನೆಯವಾದ ಕಾಳಕಾದೇವಿಗೆ ಅರ್ಪಣೆ ಮಾಡುವುದಾದರೆ
ವ್ಯಾಪಾರಸ್ಥರು ಮತ್ತು ಧನಿಕರು ಹೇಗೆ ಸುಟ್ಟು ಚಿತ್ರವಾಗಿ ಬಿದ್ದಿರುವುದಲ್ಲ. ಓಹೋ, ಏನು ಚಮತ್ಕಾರ ಇರುವುದು. ಇಲ್ಲಿ ಒಳಗನಾಡು ಮಾವನಾಡ ರಾವಣೇಶ್ವರ ಮುಖವು ಹೇಗೆ ಕಪ್ಪವಾಗಿದ್ದ ಇರುವುದು. ಎಡಮಾಡದ ಮಾವನವರ ದರ್ಶನಕ್ಕೆ ಹೋಗಿ ನಡೆಯುವಂತವನಾಗಿದ್ದಾನೆ. ಐಶ್ವರ್ಯವಾಗಲಿ ಏಳವಂತವನಾಗಲಿ ಎನ್ನ ಸೋದರ ಅಳಿಯಂದಿರಾದ ಐರಾವಣ ಮೈರಾವಣಗಳಿವೆ. ಎನ್ನ ಅಳಿಯಂದಿರಾದ ಐರಾವಣ ಮೈರಾವಣಗಳಿವೆ. ಎನ್ನ ಸೋದರ ಅಳಿಯಂದಿರಾದ ಐರಾವಣ ಮೈರಾವಣಗಳಿವೆ. ಇಕ್ಕೋ ಎನ್ನ ಪಂಚಕೋಟಲ್ಲಿರುವ ಮೂರ್ಖರಾದ ಹನುಮಂತ, ಸುಗ್ರೀವ, ಜಾಂಬವಂತ ಮತ್ತು ಹೇಡಿಯಾದ ರಾಮ, ಲಕ್ಷ್ಮಣರು ಮತ್ತು ಎನ್ನ ತಮ್ಮನಾದ ಚಂಡ ಅವನ ಸಾಯದಿಂದ ಎನ್ನ ಮಗನಾದ ಇಂದ್ರಜಿತನು, ಎನ್ನ ತಮ್ಮನಾದ ಕುಂಭಕರ್ಣನು ಮಡಿದು ಹೋದಿರುವರಲ್ಲ. ಹೇ ಎನ್ನ ಅಳಿಯಂದಿರಾದ ಐರಾವಣ ಮೈರಾವಣಗಳಿರ. ಅಳಿಯಂದಿರಾದ ಐರಾವಣ ಮೈರಾವಣಗಳಿರ. ಅವರನ್ನು ಸುಟ್ಟು ಭಸ್ಮ ಮಾಡಿಬಿಡುವರು. ಕೊಡುವಂತವ್ರಾಗ ಅಳಿಯನಾದ ಮೈರಾವಣನೇ ಇವರಲ್ಲದೆ ಚಿತ್ತ ಬಿಟ್ಟು ಕೇಳುವಂತವರಾಗಿದೆ. ಅದು ಏನಿರುವುದು ಪ್ರೀತಿಯಿಂದ ಹೇಳುವಂತವನಾಗು.
ಹೇಳಲಿ ಅನುಚಾದ ಗೆಳೆಯ. ಅಕ್ಕ ಮಂಗಳಾದರೆ ನಿನಗೆ ಬಂದವ ದುಃಖವನ್ನೆಲ್ಲ ಪರಿಹರಿಸಬೇಕು. ಮತ್ತೇನಾದರೂ ಹೇಳುವಂತಕ್ಕಿದಾಗ ಅಕ್ಕ ಎನ್ನ ಅನುಚಾದ ಗೆಳೆಯ. ಅಕ್ಕಮ್ಮನೆ ಇಂದಿನ ಉದಯದಲ್ಲಿ ನಿಮ್ಮ ಮಾವನದ ದಶಕಂಠನು ಯುದ್ಧಕ್ಕೆ ಹೋಗಿ ಮಣಿದು ಹೋದನೆಂಬ ಸುದ್ದಿಯನ್ನು ಕೇಳಿ ನಿಮ್ಮನ್ನು ಕರೆಸುವಂತವದ್ದಾಯಿತು. ಮತ್ತೇನು ಹೇಳಲಿ ಅನುಚಾದ ಗೆಳೆಯ. ಮರಣ ಚೇಷ್ಟೆ ಅಲ್ಲವೇ ಅರಮನೆಗೆ ಹೋಗುವಂತೆ ನಾವಕ್ಕ ಸೋದರ ಅಳಿಯಂದಿರಾದ ಈ ರಾವಣ ಮೈರಾವಣಗಳಿರ ಹಿಂಡುಗಲಿಗಳಿಗೆ ಎದೆ ಗುಂಡಿಗೆಯನ್ನು ಬಿರ್ರ ಬಿಚ್ಚಿ ಬೀಳುವಂತ ಗರ್ಜಿಸುವ ಐರಾವಣ ಮೈರಾವಣಗಳಿರ ಬಿಂಕರಂ ತಾಳಿ ತಡ ಮಾಡದೆ ಹೋಗಿ ರಾಮ ಲಕ್ಷ್ಮಣರು ಮತ್ತು ಹನುಮಂತ ಸುಗ್ರೀವ ಜಾಮವಂತ ಅವರ ಕೂಡ ಇದ್ದಂತ ಬೆಕ್ಕಿನಂತ ಇರುವ ವಾನರನ್ನು ಸಂಹಾರ ಮಾಡಿ ಬರುವಂತವನಾಗಿರಿ ಎನ್ನ ಮಡದಿಯ ತಮ್ಮಂದಿರಿಗಳಿರ